ಹಾಯ್ ಫ್ರೆಂಡ್ಸ್, ಇವತ್ತು ನಾನು 2022ರಲ್ಲಿ ರಿಲೀಸ್ ಆಗಿದ್ದಂತಹ ಓಡೆಲಾ ರೈಲ್ವೆ ಸ್ಟೇಷನ್ ಮೂವಿಯ ಪಾರ್ಟ್ 2 ಆದಂತಹ 2025ರಲ್ಲಿ ರಿಲೀಸ್ ಆಗಿರುವಂತಹ ಓಡೆಲಾ ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಡೆಲಾ ರೈಲ್ವೆ ಸ್ಟೇಷನ್ ಮೂವಿನಲ್ಲಿ ಏನಾಯ್ತು ಅನ್ನೋ ಒಂದೆರಡು ಮೇನ್ ಪಾಯಿಂಟ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಮೂವಿಯ ಪಾರ್ಟ್ 2 ಒಂದರ ಕಂಟಿನ್ಯೂ ಆಗಿರುತ್ತೆ. ಇದು ಅರ್ಥ ಆಗ್ಬೇಕು ಅಂದ್ರೆ ಹಿಂದಿನ ಸ್ಟೋರಿನ ಸ್ವಲ್ಪ ತಿಳ್ಕೋಬೇಕು. ಅದಕ್ಕೆ ತಿರುಪತಿ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಹೆಂಡತಿಯಿಂದ ಸಿಗದೇ ಇರೋ ಸುಖಕ್ಕೋಸ್ಕರ ಹೊಸದಾಗಿ ಮದುವೆಯಾದಂತಹ ಎಲ್ಲ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ಸಾಯಿಸ್ತಾ ಇರ್ತಾನೆ. ಆದ್ರೆ ಈ ಕೊಲೆಗಳನ್ನ ಮಾಡ್ತಾ ಇದ್ದದ್ದು ಯಾರು ಅಂತ ಯಾರಿಗೂ ಗೊತ್ತಾಗಿರೋದಿಲ್ಲ. ಆದ್ರೆ ಒಂದಿನ ತಿರುಪತಿಯ ಹೆಂಡತಿಗೆ ಅದು ತನ್ನ ಗಂಡನೇ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಅವಳು ತಿರುಪತಿನ ಈ ರೀತಿ ಮಾಡ್ಬೇಡ ಅಂತ ಬೇಡ್ಕೋತಾಳೆ. ಆದ್ರೆ ತಿರುಪತಿ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೇನೆ ಆ ಹುಡುಗಿನ ಬಲಾತ್ಕಾರ ಮಾಡಿ ಸಾಯಿಸೋಕ್ ನೋಡ್ತಾನೆ. ಆಗ ತಿರುಪತಿ ಹೆಂಡತಿ ರಾಧಾ ಒಂದೇ ಸಾರಿ ಅವನ ಕತ್ತನ್ನ ಕತ್ತರಿಸ್ತಾಳೆ. ಈ ಮೂವಿಯಲ್ಲಿ ಹೆಬ್ಬಾ ಪಾಟೀಲ್, ವಸಿಷ್ಠ ಸಿಂಹ ಅವರು ಮೇನ್ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇದು ಕ್ರೈಮ್ ಥ್ರಿಲ್ಲರ್ ಮೂವಿ ಆಗಿರುತ್ತೆ. ಈ ಮೂವಿಯ ಫುಲ್ ಎಕ್ಸ್ಪ್ಲನೇಷನ್ ಬೇಕು ಅಂತ ಅಂದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈಗ ಓಡೆಲಾ 2 ಮೂವಿನ ನೋಡೋದಾದ್ರೆ ಇದು ಕ್ರೈಮ್ ಹಾರರ್ ಮೂವಿ ಆಗಿರುತ್ತೆ. ಈ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಸ್ಕೂಲ್ ಹುಡುಗಿ ಒಂದು ಕತ್ತನ್ನ ಕತ್ತರಿಸಿ ಕೈಯಲ್ಲಿ ಇಟ್ಕೊಂಡು ರೈಲ್ವೆ ಸ್ಟೇಷನ್ ನಲ್ಲಿ ಬರ್ತಾ ಇರುವಂತಹ ಸೀನ್ ತೋರಿಸ್ತಾರೆ. ಅವಳು ಆ ತಲೆನ ತಗೊಂಡು ಪೊಲೀಸ್ ಸ್ಟೇಷನ್ ಹೋಗ್ತಾಳೆ. ಈಗ ಸೀನ್ ಕಟ್ಟಾಗಿ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಮಾರ್ಚೂರಿನಲ್ಲಿದ್ದ ತಿರುಪತಿ ಶವಕ್ಕೆ ಕಟ್ಟಾಗಿದ್ದ ಅವನ ತಲೆನ ಜೋಡಣೆ ಮಾಡಿ ಊರಿಗೆ ತಗೊಂಡ್ ಬರ್ತಾರೆ. ಅವರ ಮನೆಯವರೆಲ್ಲ ಶವನ ನೋಡಿ ಕಣ್ಣೀರ್ ಹಾಕ್ತಾ ಇರ್ತಾರೆ. ಈ ವಿಷಯ ಊರಿನಲ್ಲಿರೋ ಜನಕ್ಕೆಲ್ಲ ಗೊತ್ತಾಗತ್ತೆ. ಊರಿನವರೆಲ್ಲ ಸೇರಿ ನಮ್ಮೂರಿನ ಹೆಣ್ಣು ಮಕ್ಕಳ ಜೀವ ತೆಗೆದ ಅವನಿಗೆ ಶಾಂತಿ ಸಿಗದೆ ಇರೋ ಹಾಗೆ ಮಾಡಬೇಕು, ಅದೇ ನಾವು ಅವನಿಗೆ ಕೊಡುವಂತಹ ಶಿಕ್ಷೆ ಅಂತ ಹೇಳಿ ಪಂಡಿತ ಅವನ ಸಂಸ್ಕಾರಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಗ್ರಂಥಗಳಲ್ಲಿ ಹುಡುಕ್ತಾ ಇರ್ತಾರೆ. ಆಗ ಪಂಡಿತ ಹೇಳ್ತಾನೆ, ಅದಕ್ಕಿರುವುದು ಒಂದೇ ದಾರಿ, ಸಮಾಧಿ ಶಿಕ್ಷೆ ಅಂತ. ಅಂದ್ರೆ ನಾರ್ಮಲ್ ಆಗಿ ಸತ್ತವರನ್ನ 6 ಅಡಿ 3 ಅಡಿ ಜಾಗ ಮಾಡಿ ಮಲಗಿಸ್ತಾರೆ. ಆದ್ರೆ ಇವನ ಶವವನ್ನ ಅಮಾವಾಸ್ಯೆಯ ದಿನ ನಿಲ್ಲಿಸಿ ಸಮಾಧಿ ಮಾಡಿ ಕೋಳಿ ರಕ್ತದಿಂದ ಊರಿನವರ ಬಟ್ಟೆ, ಅವರ ಕಾಲ್ ಕೆಳಗಿನ ಮಣ್ಣು ಎಲ್ಲದನ್ನೂ ಸೇರಿಸಿ ಒಂದು ಬಟ್ಟೆಯಲ್ಲಿ ಹಾಕಿ ಆ ಸಮಾಧಿ ಒಳಗಡೆ ಹಾಕೋದನ್ನೇ ಸಮಾಧಿ ಶಿಕ್ಷೆ ಅಂತಾರೆ. ಅದರಿಂದ ತಿರುಪತಿ ಆತ್ಮಕ್ಕೆ ಶಾಂತಿ ಸಿಗದೆ ಇರುವ ತರ ಆಗುತ್ತೆ ಅಂತ ಹೇಳ್ತಾನೆ ಪಂಡಿತ. ಆದ್ರೆ ಅದೇ ಊರಿನ ವೆಂಕಟೇಶ್ ಅನ್ನೋ ಹುಡುಗ ಶವಕ್ಕೆ ಇದೆಂತ ಶಿಕ್ಷೆ ಬೇಡ ಅಂತ ಹೇಳ್ತಾನೆ. ಆದ್ರೆ ಅದೇ ಊರಿನ ಇನ್ನೊಬ್ಬ ವ್ಯಕ್ತಿ ನಿಮ್ಮನೆ ಹೆಣ್ಮಕ್ಳಿಗೆ ಹೀಗಾಗಿದ್ರೆ ಗೊತ್ತಾಗ್ತಿತ್ತು ಅಂತ ಬೈದು ಊರಿನ ಜನ ಎಲ್ಲ ಫಿಕ್ಸ್ ಆಗ್ತಾರೆ ಅವನಿಗೆ ಸಮಾಧಿ ಶಿಕ್ಷೆ ಮಾಡ್ಬೇಕು ಅಂತ. ಈ ಕಡೆ ತಿರುಪತಿ ಶವನ ಅವರ ಮನೆಯಿಂದ ಅವನ ತಮ್ಮ ಮತ್ತೆ ಅವನ ಸ್ನೇಹಿತ ಇಬ್ಬರೇ ಎತ್ಕೊಂಡು ಹೋಗ್ತಾ ಇರ್ತಾರೆ. ಆಗ ತಿರುಪತಿ ಆತ್ಮ ಮಾತಾಡ್ತಿರೋ ತರ ತೋರಿಸ್ತಾರೆ. ಆ ಊರಿನಲ್ಲಿರೋ ಅವನ ಬೇರೆ ಫ್ರೆಂಡ್ಸ್ಗೆಲ್ಲ ನೀವು ಬಂದ ನನ್ನ ಸಂಸ್ಕಾರಕ್ಕೆ ಸಹಾಯ ಮಾಡಿ ಅಂತ ಅವನ ಆತ್ಮ ಹೇಳೋ ರೀತಿ ತೋರಿಸ್ತಾರೆ. ಆದ್ರೆ ಊರಿನವರು ಯಾರು ಅವನ ಮುಖನೂ ನೋಡಕ್ಕೆ ಬರೋದಿಲ್ಲ. ಅವನ ಶವನ ಸಮಾಧಿ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡ್ ಬರ್ತಾರೆ. ಅಲ್ಲಿಗೆ ಊರಿನ ಜನ ಎಲ್ಲ ಬರ್ತಾರೆ. ಆಗ ತಿರುಪತಿ ತಮ್ಮ ಊರಿನ ಜನರ ಹತ್ರ ಹೋಗಿ ನನ್ನ ಅಣ್ಣನ ಸಂಸ್ಕಾರ ಮಾಡ್ತಿದ್ದೀನಿ, ಬಂದು ಸಹಾಯ ಮಾಡಿ ಅಂತ ಹೇಳ್ತಾನೆ. ಆದ್ರೆ ಊರಿನ ಜನ ಎಲ್ಲ ಸೇರ್ಕೊಂಡು ಅವನನ್ನ ತಳ್ಬಿಟ್ಟು ತಿರುಪತಿ ಶವನ ಸಮಾಧಿ ಒಳಗೆ ನಿಲ್ಲಿಸಿರ್ತಾರೆ. ಆಗ ತಿರುಪತಿ ಆತ್ಮ ಮಾತಾಡ್ತಿರುತ್ತೆ, ನನ್ನ ಹೆಂಡತಿನೇ ನನ್ನ ಕೊಂದು ಶಿಕ್ಷೆ ಕೊಟ್ಟಿದ್ದಾಳೆ ನನ್ನ ತಪ್ಪಿಗೆ, ಅಂತದ್ರಲ್ಲಿ ನೀವೆಂತ ಶಿಕ್ಷೆ ಕೊಡ್ತಾ ಇದ್ದೀರಾ, ಇದಂತ ಸಮಾಧಿ ಶಿಕ್ಷೆ ಅಂತ ಹೇಳ್ತಿರ್ತಾನೆ. ಆದ್ರೆ ಊರಿನ ಜನ ಎಲ್ಲ ಅವನ ಸಮಾಧಿ ಶಿಕ್ಷೆ ಮಾಡ್ಬೇಕು ಅಂತ ತಯಾರಿ ಮಾಡ್ತಾರೆ. ಆಗ್ಲೇ ಹೇಳ್ದಾಗೇನೆ ಕೋಳಿ ರಕ್ತ, ಊರಿನ ಜನದ ಕಾಲಿನ ಧೂಳು, ಬಟ್ಟೆ ಎಲ್ಲವನ್ನು ಕಟ್ಟಿ ಆ ಸಮಾಧಿ ಒಳಗೆ ಹಾಕಿ ಆ ರಕ್ತದಿಂದ ಅಭಿಷೇಕ ಮಾಡಿಸಿ ಅವನ ಸಮಾಧಿನ ಮುಚ್ತಾರೆ. ಆಗ ಅವನ ಆತ್ಮ, ಸತ್ತ ಮೇಲೆ ನನಗೆ ಶಿಕ್ಷೆ ಕೊಡ್ತಿದ್ದೀರಾ, ನಾನ್ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ ಅನ್ನೋದನ್ನ ತೋರಿಸ್ತಾರೆ. ಅವನು ಸಮಾಧಿ ಆದ ತಕ್ಷಣ ಪ್ರಕೃತಿಯಲ್ಲಿ ವ್ಯತ್ಯಾಸ ಆಗತ್ತೆ. ಅಂದ್ರೆ ಪ್ರಾಣಿ ಪಕ್ಷಿಗಳು ಕೂಗಾಡೋದು, ಮೋಡ ಎಲ್ಲ ಕವಿಯೋದು, ಗಾಳಿ ಜೋರಾಗಿ ಬೀಸೋದು ಈ ದೃಶ್ಯದಲ್ಲಿ ಗೊತ್ತಾಗತ್ತೆ. ಈ ಸೀನ್ ನೋಡುವಾಗ ಮಾತ್ರ ಭಯ ಆಗೋದು ಖಂಡಿತ. ಸೀನ್ ಕಟ್ಟಾಗಿ ಹಿಮಾಲಯ ಪರ್ವತದಲ್ಲಿರುವಂತಹ ಋಷಿ ಮುನಿಗಳನ್ನ ತೋರಿಸ್ತಾರೆ. ಋಷಿ ಮುನಿಗಳು ಓಡೆಲಾ ಅನ್ನೋ ಪ್ರಾಂತ್ಯದಲ್ಲಿ ಒಂದು ಆತ್ಮ ಹುಟ್ಟಿದೆ, ಅದು ಹೊರ ಬರೋದಕ್ಕೆ ಆತುರಿತಾ ಇದೆ ಅಂತ ಹೇಳ್ತಾರೆ. ಆಗ ಋಷಿ ಮುನಿಗಳ ಶಿಷ್ಯರು ಇಷ್ಟು ದೂರದಲ್ಲಿರೋ ನಿಮ್ಮನ್ನೇ ತಟ್ಟೆಬ್ಸಿದೆ ಅಂದ್ರೆ ಅದೆಂತ ರುದ್ರಾವತಾರದಲ್ಲಿರುವ ಆತ್ಮ ಅಂತ ಕೇಳ್ತಾರೆ. ಆ ಘೋರ ಆತ್ಮ ಊರಿನ ಜನನೆಲ್ಲ ಬಿಡಲ್ಲ. ಅಲ್ಲಿ ಆತ್ಮ ಜನ್ಮ ತಾಳಿದೆ ಅಂದ್ರೆ ಇಲ್ಲಿ ಶಿವನು ಕೂಡ ಜನ್ಮ ತಾಳಿರ್ತಾನೆ ಅಂತ ಹೇಳ್ತಾನೆ.
ಕಾಶಿನಲ್ಲಿ ಒಬ್ಳು ಸನ್ಯಾಸಿನ ತೋರಿಸ್ತಾರೆ. ಆದ್ರೆ ಆ ಸನ್ಯಾಸಿ ಮುಖಾನ ತೋರ್ಸಲ್ಲ ಇಲ್ಲಿ. ಇದಾದ ಮೇಲೆ ಸೀನ್ ಕಟ್ ಆಗಿ 6 ತಿಂಗಳ ನಂತರ ಅಂತ ತೋರಿಸ್ತಾರೆ. ಆ ಊರಲ್ಲಿ ಒಂದು ಮದ್ವೆ ನಡೀತಾ ಇರತ್ತೆ. ತಿರುಪತಿಗೆ ಭಯಪಟ್ಟು ಆ ಊರಿನ ಹೆಣ್ಮಕ್ಳಿಗೆ ಏನ್ ತೊಂದರೆ ಆಗುತ್ತೋ ಅಂತ ಎಷ್ಟೋ ದಿನದಿಂದ ಮದ್ವೆನೇ ಆಗಿರಲ್ಲ. ತಿರುಪತಿ ಸತ್ತ ನಂತರ ಆ ಊರಿನಲ್ಲಿ ಒಂದು ಮದ್ವೆ ಮಾಡ್ತಾ ಇರ್ತಾರೆ. ಏನು ತೊಂದರೆ ಇಲ್ಲ ಅಂತ ಖುಷಿ ಪಡ್ತಾರೆ. ಆ ಊರಿನ ಪಂಡಿತ ಮದ್ವೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ತಿರುಪತಿನ ಮಣ್ಮಾಡಿದಂತಹ ಜಾಗದ ಹತ್ರನೇ ಊರಿನ ಕೆಲ ಹುಡುಗರು ಕೂತ್ಕೊಂಡು ಕುಡಿತಾ ಇರ್ತಾರೆ. ಪಂಡಿತನ್ನ ಕರೆದು ಅವನಿಗೂ ಎಣ್ಣೆ ಕೊಡ್ತಾರೆ. ಆಗ ಅವನು ಫಸ್ಟ್ ನೈಟಿಗೆ ಟೈಮ್ ಫಿಕ್ಸ್ ಮಾಡಿ ಬಂದೆ ಅಂತ ಹೇಳ್ತಾನೆ. ಅದಕ್ಕೆ ಅಲ್ಲಿದ್ದ ಒಬ್ಬ ಹುಡುಗ, ನಾನು ಚಿಕ್ಕ ವಯಸ್ಸಿನಿಂದ ಇಷ್ಟಪಟ್ಟ ಹುಡುಗಿ ಅಂತ ಗೊತ್ತಿದ್ರೂನು ನೀನು ಅವಳಿಗೆ ಬೇರೆ ಮದುವೆ ಮಾಡಿಸ್ದೆ ಅಂತ ಹೇಳ್ತಾನೆ. ಅದಕ್ಕೆ ಪಂಡಿತ, ಅದು ಫಾರಿನ್ ಸಂಬಂಧ, ಅದಕ್ಕೆ ಆ ಮದುವೆ ಆದ್ರು ಅಂತ ಹೇಳ್ತಾನೆ. ಆಗ ಹುಡುಗ, ಚಿಕ್ಕ ವಯಸ್ಸಿನಿಂದ ನಾನೇ ಏನ್ ಬೇಕು ಎಲ್ಲ ಮಾಡ್ದೆ, ಅಷ್ಟು ಇಷ್ಟಪಡ್ತಿದ್ದೆ ಅಂತ ಹೇಳಿ ನಮ್ಮ ಮಾವಿನ ತೋಟದಲ್ಲಿ ಬೆಳೆದಂತಹ ಹಣ್ಣನ್ನ ನಾವೇ ತಿನ್ಬೇಕು, ಹಾಗೆ ಅವಳನ್ನ ನಾನೇ ಅನುಭವಿಸ್ತೀನಿ ಅಂತ ಹೇಳಿ ಸತ್ತಿರೋ ಆತ್ಮ ವಾಪಸ್ ಬರುತ್ತಲ್ವಾ, ಹಾಗೇನೆ ನಾನು ಅವಳನ್ನ ಅನುಭವಿಸಿ ತಿರುಪತಿ ಮೇಲೆ ಹಾಕ್ತೀನಿ, ತಿರುಪತಿ ಸತ್ತಿರೋ ಆತ್ಮನೇ ಬಂದು ಮಾಡಿದೆ ಅಂತ ಹೇಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಪಂಡಿತ ಬೈಕೊಂಡು ಹೊರಡ್ತಾನೆ. ಹೋಗೋ ಟೈಮಲ್ಲಿ ಅವನಿಗೆ ಯೂರಿನ್ ಪಾಸ್ ಮಾಡುವಾಗ ಆಗತ್ತೆ. ಆಗ ಅವನು ಸುತ್ತಮುತ್ತ ನೋಡ್ತಾನೆ. ಅಲ್ಲಿ ಕೆಲವು ಹೆಂಗಸರು ಇರೋದನ್ನ ನೋಡಿ ತಿರುಪತಿನ ಮಣ್ಮಾಡಿರೋ ಜಾಗದ ಹತ್ರ ಹೋಗ್ತಾನೆ. ಆಗ ತಿರುಪತಿ ಆತ್ಮ ಬದುಕಿರುವಾಗ್ಲೇ ಸಮಾಧಿ ಶಿಕ್ಷೆ ಅಂದ್ರೆ ಏನು ಅಂತ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈಗ ಪಂಡಿತ ಯೂರಿನ್ ಪಾಸ್ ಮಾಡಿದ ನಂತರ ಬರ್ತಾ ಇರ್ಬೇಕಾದ್ರೆ ಸಗಣಿ ಮೇಲೆ ಕಾಲಿಟ್ಬಿಡ್ತಾನೆ. ಅದರಿಂದ ತೆಕ್ಕೊಳ್ಳುವಾಗ ಚಪ್ಪಲಿಯಿಂದ ಕಾಲು ಹೊರಗಡೆ ಬಂದು ಮುಳ್ಳಿನ ಮೇಲೆ ಚುಚ್ಕೊಳ್ಳುತ್ತೆ. ಆ ಮುಳ್ಳನ್ನ ತೆಗೆಯುವಾಗ ರಕ್ತ ತಿರುಪತಿ ಸಮಾಧಿ ಮೇಲೆ ಬೀಳುತ್ತೆ. ಇದರಿಂದ ಸಮಾಧಿ ಒಳಗಿದ್ದ ಆತ್ಮ ಹೊರಗಡೆ ಬಂದು ಆ ಪಂಡಿತನ ಶರೀರನ ಸೇರ್ಕೊಳ್ಳುತ್ತೆ. ಆಗ TVS ನ ವೀಲಿಂಗ್ ಮಾಡ್ಕೊಂಡು ಮದುವೆ ಮನೆ ಹತ್ರ ಹೋಗ್ತಾನೆ. ಮದುವೆ ಮನೆ ಹತ್ರ ಬಂದ ಪಂಡಿತನ್ನ ನೋಡಿ ಅವರ ಮನೆಯವರೆಲ್ಲ ವಾಪಸ್ ಯಾಕೆ ಬಂದೆ ಅಂತ ಕೇಳ್ತಾರೆ. ಅದಕ್ಕೆ ಪಂಡಿತನ ರೂಪದಲ್ಲಿ ಬಂದಿರೋ ತಿರುಪತಿ, ನನ್ನ ಸೆಲ್ ಫೋನ್ ನ ಮರ್ತೋಗಿದ್ದೆ ಅಂತ ಹೇಳ್ತಾನೆ. ಆಗ ಅವರ ಮನೆಯವರು ಫಸ್ಟ್ ನೈಟ್ಗೂ ಮುಂಚೆ ಹುಡುಗ ಹುಡುಗಿಗೆ ಆಶೀರ್ವಾದ ಮಾಡು ಅಂತ ಹೇಳ್ತಾರೆ. ಆ ಹುಡುಗಿಗೆ ಆಶೀರ್ವಾದ ಮಾಡ್ತಾ ಉದ್ರೇಕಗೊಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಫಸ್ಟ್ ನೈಟ್ ನಡೀತಿರೋ ಜಾಗದಲ್ಲಿ ಆ ಪಂಡಿತ ಏಕಾಏಕಿ ನುಗ್ಬಿಡ್ತಾನೆ. ಆ ಮದುವೆ ಹುಡುಗ ಏನಕ್ಕೆ ಬಂದೆ ಅಂತ ತಡೆಯೋಕ್ ಹೋದ್ರೆ ಅವನನ್ನ ತಳ್ಬಿಟ್ಟು ಸಾಯಿಸ್ತಾನೆ. ಈಗ ಆ ಹುಡುಗಿ ನಮ್ಮಪ್ಪನಿಗೆ ಗೊತ್ತಾದ್ರೆ ಸುಮ್ನೆ ಬಿಡಲ್ಲ ನಿನ್ನ ಅಂತ ಹೇಳ್ತಾ ಇರ್ಬೇಕಾದ್ರೆ ಬದುಕಿರುವಾಗ್ಲೇ ನಾನೇನು ಮಾಡ್ಕೊಳಕ್ಕಾಗ್ಲಿಲ್ಲ, ಈಗೇನ್ ಮಾಡ್ತಾರೆ ಅಂತ ತಿರುಪತಿ ನಿಜ ಸ್ವರೂಪನ ತೋರಿಸ್ತಾನೆ. ಇದಾದ್ಮೇಲೆ ಆ ಹುಡುಗಿಗೆ ಹೊಡೆದು ಬಲಾತ್ಕಾರ ಮಾಡಿ ಸಾಯಿಸ್ತಾನೆ. ಈ ಸುದ್ದಿ ಊರಿಗೆಲ್ಲ ಹಬ್ಬುತ್ತೆ. ಅವರೆಲ್ಲ ಅಲ್ಲಿ ಬರುವಷ್ಟರಲ್ಲಿ ಪೊಲೀಸ್ನವರು ಬಂದಿರ್ತಾರೆ. ಆ ಪಂಡಿತನ್ನ ಹಿಡ್ಕೊಂಡು ಅಲ್ಲೇನ್ ನಡೀತು ಅಂತ ಕೇಳ್ತಾರೆ. ಆದ್ರೆ ಪಂಡಿತ, ನನಗೆ ಏನು ಗೊತ್ತಿಲ್ಲ, ಮೊಬೈಲ್ ತಗೊಳ್ಳೋದಿಕ್ಕೆ ಒಳಗಡೆ ಹೋಗಿದ್ದೆ, ಅವಾಗ ನೋಡ್ದೆ, ನನಗೆ ಗಾಬರಿ ಆಯ್ತು ಅಂತ ಹೇಳ್ತಾನೆ. ಆದ್ರೆ ಪೊಲೀಸ್ನವರು ಅವನನ್ನ ಹಿಡ್ಕೊಂಡು ಹೋಗ್ತಾರೆ. ಆ ಪಂಡಿತನ್ಗೆ ಅಲ್ಲಿ ನಡೆದಿರೋದು ಯಾವುದು ಗೊತ್ತಿರಲ್ಲ. ಈ ಕಡೆ ತಿರುಪತಿ ಆತ್ಮ ಖುಷಿ ಪಡ್ತಾ ಇರುತ್ತೆ. ಇನ್ನೊಂದ್ ಕಡೆ ಆ ಪಂಡಿತನ್ಗೆ ಪೊಲೀಸ್ನವರು ನರ್ಕ ತೋರಿಸ್ತಾ ಇರ್ತಾರೆ. ಆ ಪಂಡಿತ ಅವತ್ ರಾತ್ರಿ ಅವನಿಗೆ ಎಣ್ಣೆ ಕುಡಿಸಿ ಅವನ ಹತ್ರ ಅವಳನ್ನ ನಾನು ಅನುಭವಿಸ್ತೀನಿ ಅಂತ ಹೇಳಿದ್ದ ಹುಡುಗರ ಬಗ್ಗೆ ಪೊಲೀಸ್ ಅವ್ರ ಹತ್ರ ಹೇಳ್ತಾನೆ. ಈಗ ಪೊಲೀಸ್ನವರು ಆ ಹುಡುಗರ್ನೆಲ್ಲ ಹಿಡ್ಕೊಂಡ್ ಬರ್ತಾರೆ. ಅವರಿಗೂ ಚೆನ್ನಾಗಿ ಹೊಡಿತಾರೆ. ನೆಕ್ಸ್ಟ್ ಸೀನಲ್ಲಿ ಮಸೀದಿ ಹತ್ರ ಇರೋ ಬಾಬನ್ನ ತೋರಿಸ್ತಾರೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ್ರಲ್ಲ, ಆ ಹುಡುಗಿನ ಈ ಬಾಬನ ಹತ್ರ ಅವ್ರ ತಂದೆ ತಾಯಿ ಕರ್ಕೊಂಡ್ ಬಂದಿರ್ತಾರೆ. ಅವರು ನನ್ನ ಮಗಳಿಗೆ ಏನೋ ಮೆಟ್ಕೊಂಡಿದೆ ಅನ್ಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ, ನಾನಿರೋವರೆಗೂ ಈ ಊರಲ್ಲಿ ಯಾರಿಗೂ ಏನು ತೊಂದರೆ ಆಗಲ್ಲ ಅಂತ ಹೇಳಿ ಒಂದು ಕೋಳಿನ ಕೊಟ್ಟು ಕಳಿಸ್ತಾನೆ. ಅವರ ಅಪ್ಪ ಅಮ್ಮ ರಾತ್ರಿ ಟೈಮಲ್ಲಿ ಆ ಕೋಳಿನ ತಗೊಂಡು ಊರು ಹೊರಗಡೆ ರೋಡ್ನಲ್ಲಿ ಪೂಜೆ ಮಾಡಿ ಆ ಕೋಳಿ ಕತ್ ಮುರಿದು ಎಸೆದು ಬರ್ತಾರೆ. ಆ ಕೋಳಿ ರಕ್ತನ ತಿರುಪತಿ ಆತ್ಮ ಕುಡಿತಾ ಇರೋದನ್ನ ಆ ಊರಿನ ವೆಂಕಟೇಶ್ ಅನ್ನೋ ಹುಡುಗ ನೋಡಿ ಆ ಬಾಬನ ಹತ್ರ ಬಂದು ಹೇಳ್ತಾನೆ. ಆಗ ಅದೇ ಟೈಮ್ಗೆ ಒಂದು ವ್ಯಕ್ತಿ ಬಂದು ನನ್ನ ಮಗಳು ಮದುವೆ ಅಂತ ಹೇಳ್ತಾನೆ. ಆಗ ಅವರೆಲ್ಲ ಗಾಬರಿಯಾಗಿ, ಈಗ ತಾನೇ ಒಂದು ಹುಡುಗಿ ಕೊಲೆ ಆಗಿದೆ, ಈ ಟೈಮಲ್ಲಿ ಮದುವೆ ಬೇಕಾ ಅಂತ ಹೇಳ್ತಾರೆ. ಆದ್ರೆ ಅವನು ಒಳ್ಳೆ ಸಂಬಂಧ ಬಂದಿದೆ, ನಾನು ಈ ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇದಾಗಿದ್ ರಾತ್ರಿ
ರಾತ್ರಿನೇ ತಿರುಪತಿ ಆತ್ಮ ಸೈಕಲ್ ಉಡ್ಕೊಂಡು ಊರಲ್ಲಿ ಎಲ್ರೂ ಪ್ರಶಾಂತವಾಗಿದ್ದೀರಾ ಇರ್ಲಿ, ಊರಲ್ಲಿ ನಾಳೆ ಮದುವೆ ನಡೀತಾ ಇದೆ ಅಂತ ಅನ್ಕೊಂಡು ನಗ್ತಾ ಇರ್ತಾನೆ. ಇದಾದ ಮಾರನೇ ಬೆಳಗ್ಗೆ ತಿರುಪತಿಯ ಸಮಾಧಿ ಹತ್ರ ಅವರ ಮನೆಯವರು ಪೂಜೆ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಆಗ ಅಲ್ಲಿ ತಿರುಪತಿ ಸೈಕಲ್ ಇರೋದನ್ನ ನೋಡಿ ಅವರಮ್ಮ ತಿರುಪತಿಯ ತಮ್ಮನಿಗೆ ಕುಡಿದ ಜ್ಞಾನದಲ್ಲಿ ಸೈಕಲ್ ತಂದು ಇಲ್ಲಿ ನಿಲ್ಸಿದ್ಯಾ ಅಂತ ಬೈತಾಳೆ. ಆಗ ತಿರುಪತಿಯ ಸಮಾಧಿ ಮೇಲೆ ತಿರುಪತಿಗೆ ಇಷ್ಟ ಆಗಿರೋ ಚಿಕನ್, ಬೀಡಿ, ಸೇಂದಿ ಇಟ್ಟು ಹೋಗ್ತಾರೆ. ಅವರು ಹೋದ್ಮೇಲೆ ತಿರುಪತಿಯ ಆತ್ಮ ಅದನ್ನೆಲ್ಲ ಕುಡಿದು ತಿಂದಾಕತ್ತೆ. ಈ ಕಡೆ ಮದ್ವೆ ಮನೆನ ತೋರಿಸ್ತಾರೆ. ಎಲ್ರು ಮದ್ವೆ ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಮದುವೆಗೆ ಮುಯ್ಯ ಹಾಕಿ ಹೋಗ್ತಾ ಇರ್ತಾರೆ. ಆ ಊರಿನ ಒಬ್ಬ ದೊಡ್ಡ ವ್ಯಕ್ತಿ 116 ರೂಪಾಯಿ ಮುಯ್ಯ ಹಾಕ್ತಾನೆ. ಅದನ್ನ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ. ಇದರಿಂದ ಎಲ್ರು ನಗ್ತಾರೆ. ಆಗ ಇನ್ನೊಬ್ಬ ವ್ಯಕ್ತಿ ಪಕ್ಷ ಅಧಿಕಾರದಲ್ಲಿ ಇಲ್ವಲ್ಲ, ಅದಕ್ಕೆ ಅವನ ಹತ್ರ ಕಾಸಿಲ್ಲ ಅಂತ ನಗ್ತಾನೆ. ಹೀಗೆ ಮಾತಿಗೆ ಮಾತು ಬೆಳೆದು ಆ ಮುಯ್ಯಾಕಕ್ ಬಂದಿರೋ ವ್ಯಕ್ತಿಗೆ ಆ ಇನ್ನೊಬ್ಬ ವ್ಯಕ್ತಿ ಅದಕ್ಕೆ ನಿನ್ ಮಗಳನ್ನ ತಿರುಪತಿ ರೇಪ್ ಮಾಡಿ ಸಾಯಿಸ್ದ ಅಂತ ಹೇಳ್ತಾನೆ. ಇದರಿಂದ ಅವನಿಗೆ ಕೋಪ ಬರುತ್ತೆ. ಮದುವೆ ಕರೆದು ಅವಮಾನ ಮಾಡ್ತಿದ್ದೀರಾ, ನನ್ನ ಮಗಳಿಗೆ ಆದಂಗೆ ನಿನ್ ಮಗಳಿಗೂ ಆಗತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇದಾಗಿ ರಾತ್ರಿನೇ ಅವಮಾನಕ್ಕೊಳಗಾಗಿದ್ದ ಆ ವ್ಯಕ್ತಿ ತಿರುಪತಿ ಸಮಾಧಿ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಕುಡಿದು ಟೈಟ್ ಆಗಿದ್ರಿಂದ ಯೂರಿನ್ ಪಾಸ್ ಮಾಡೋದಿಕ್ಕೆ ಅಂತ ಸಮಾಧಿ ಹತ್ರನೇ ಹೋಗ್ತಾನೆ. ನೀನ್ ಬದುಕಿದ್ರೇನೆ ಚೆನ್ನಾಗಿರ್ತಿತ್ತು, ಇವತ್ತು ಅವನ ಮಗಳ ಫಸ್ಟ್ ನೈಟ್ ಇದೆ, ನೀನ್ ಬದುಕಿದ್ರೆ ಅವನ ಮಗಳಿಗೂ ನನ್ ಮಗಳಿಗಾಗಿ ಸ್ಥಿತಿನೇ ಬರ್ತಾ ಇತ್ತು ಅಂತ ಹೇಳಿ ಹೊರಡ್ತಾ ಇರ್ಬೇಕಾದ್ರೆ ಅವನ್ ಕಾಲ್ಗೆ ಗಾಜ್ ಚುಚ್ಕೊಂಡು ರಕ್ತ ಬಂದು ಸಮಾಧಿ ಮೇಲೆ ಬೀಳುತ್ತೆ. ಆಗ ತಿರುಪತಿ ಆತ್ಮ ಆ ವ್ಯಕ್ತಿ ಒಳಗೆ ಸೇರ್ಕೊಳ್ಳುತ್ತೆ. ಆಗ ಅವನು ಆ ಮದುವೆ ಮನೆಗೆ ಬರ್ತಾನೆ. ಆದ್ರೆ ಫಸ್ಟ್ ನೈಟ್ ಅಲ್ಲಿ ನಡೀತಾ ಇರಲ್ಲ. ಯಾಕಂದ್ರೆ ಅವರಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ಆ ಊರಿನ ಮಧ್ಯದಲ್ಲಿರೋ ಹೊಲದಲ್ಲಿ ಫಸ್ಟ್ ನೈಟ್ ಇಟ್ಟಿರ್ತಾರೆ. ಇದು ಗೊತ್ತಾಗಿ ತಿರುಪತಿ ಆತ್ಮ ಇರೋ ವ್ಯಕ್ತಿ ಆ ಹೊಲದ ಹತ್ರನೇ ಹೋಗಿ ಆ ಹೊಲನೆಲ್ಲ ಸುಟ್ಟು ಆ ಹುಡುಗಿನೂ ಕೂಡ ಬಲಾತ್ಕಾರ ಮಾಡಿ ಕ್ರೂರವಾಗಿ ಸಾಯಿಸ್ತಾನೆ. ಇದಾಗಿ ಮಾರನ ಬೆಳಗ್ಗೆ ಊರಿಗೆಲ್ಲ ವಿಷಯ ತಿಳಿದು ಅಲ್ಲಿಗೆ ಬರ್ತಾರೆ. ಅಲ್ಲಿ ಆ ಹುಡುಗಿ ಸ್ಥಿತಿನ ನೋಡಿ ಊರ್ನವರೆಲ್ಲ ಗಾಬರಿ ಆಗ್ತಾರೆ. ಈ ಕಡೆ ಕಾಶಿಯಲ್ಲಿ ಆಗ್ಲೇ ಫಸ್ಟ್ ಸೀನಲ್ಲಿ ಒಬ್ರು ಸನ್ಯಾಸಿನ ತೋರಿಸಿರ್ತಾರಲ್ಲ, ಆ ಸನ್ಯಾಸಿ ಶಿವನಾಮ ಪಠಿಸ್ತಾ ಇರ್ತಾರೆ. ಇದನ್ನ ತಿಳಿದ ಹಿಮಾಲಯದಲ್ಲಿರುವ ಮಹರ್ಷಿಗಳು ಭೈರವಿ 10 ಲಕ್ಷ ಕೋಟಿ ಸಾರಿ ಶಿವನಾಮ ಪಠಿಸಿದರೆ ಅದ್ಭುತ ನಡೆಯುತ್ತೆ ಅಂತ ಹೇಳ್ತಾರೆ. ಈಗ ಸೀನ್ ಮತ್ತೆ ಊರಿನ ಕಡೆ ಬರುತ್ತೆ. ಆ ಊರಿನ ಜನ ಎಲ್ಲ ಆ ಪಂಡಿತನ್ನ ಮತ್ತೆ ಆ ವ್ಯಕ್ತಿನ ಮರಕ್ ಕಟ್ಟಿ ಹೊಡಿತಾ ಇರ್ತಾರೆ. ಆಗ ಪೊಲೀಸ್ನವರು ಅವ್ರೇನಾದ್ರೂ ಸತ್ತೋದ್ರೆ ಕೇಸ್ ದೊಡ್ಡದಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದೇನಾದ್ರೂ ಪರವಾಗಿಲ್ಲ, ನಾವ್ ಇವ್ರನ್ನ ಸಾಯಿಸ್ತೀವಿ ಅಂತ ಹೇಳ್ತಾರೆ. ಆಗ ಪಂಡಿತ ಮತ್ತೆ ಆ ವ್ಯಕ್ತಿ ನಾವಿಂತ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಗೋಗರಿತಾ ಇರ್ತಾರೆ. ಆದ್ರೆ ಅವ್ರ ಮಾತನ್ನ ಯಾರು ನಂಬ್ತಾ ಇರಲ್ಲ. ಅದಕ್ಕೆ ಆ ಊರಿನ ಪಂಡಿತ ಏನ್ ಮಾಡ್ತಾನೆ ಅಂದ್ರೆ, ಇವ್ರು ಯಾರು ನಮ್ಮ ಮಾತನ್ನ ನಂಬಲ್ಲ, ನಮ್ಮನ್ನ ಸಾಯಿಸೋದು ಇಲ್ಲ, ಈ ನರ್ಕ ನನ್ಗೆ ಬೇಡ ಅಂತ ಹೇಳಿ ತನ್ನ ಉಸಿರನ್ನ ತಾನೇ ಬಿಗಿ ಇಟ್ಕೊಂಡು ಸಾಯೋದಿಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆಗ ಬಾಬಾ ಬಂದು ನೀವ್ಯಾರು ತಪ್ಪು ಮಾಡಿಲ್ಲ, ನೀವು ಸಾಯುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಮಾಡಿದ್ದು ಯಾರು ಅಂತ ಕೇಳ್ತಾರೆ. ಅದಕ್ಕೆ ಬಾಬಾ ವೆಂಕಟೇಶ್ಗೆ ಆ ಸಿಸಿಟಿವಿ ತೋರ್ಸು ಅಂತ ಹೇಳ್ತಾರೆ. ತಿರುಪತಿ ಆತ್ಮದ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಕೋಳಿಯ ರಕ್ತ ಕುಡಿತಾ ಇರೋದು, ಸೈಕಲ್ ನಲ್ಲಿ ಇಡೀ ಊರ್ ಸುತ್ತಾ ಇರೋದು, ಇದನ್ನೆಲ್ಲ ನೋಡಿ ಎಲ್ರು ಗಾಬರಿ ಆಗ್ತಾರೆ. ಆಗ ಬಾಬಾ ತಿರುಪತಿ ಸತ್ತಿದ್ದಾನೆ ಅಷ್ಟೇ, ಆದ್ರೆ ಅವನ ಆತ್ಮ ಇನ್ನೂ ಬದುಕಿದೆ ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಬಂದ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನ ಕಾಪಾಡೋದಿಕ್ಕೋಸ್ಕರ ಈ ಕಟ್ಟುಕತೆ ಕಟ್ತಾ ಇದೀಯಾ, ನಾನು ಆ ಸಮಾಧಿ ಮೇಲೆ ಕೂತು ಇದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸಮಾಧಿ ಹತ್ರ ಕ್ಯಾಂಪ್ ಹಾಕೋತಾನೆ. ಈ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ಲರೂ ಮನೆಗೋಗಿ ನಾನು ಇಲ್ಲೇ ಇದ್ದು ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನೊಬ್ಬ ಪೊಲೀಸ್ ಇಲ್ಲಿರೋದು ಒಳ್ಳೇದಲ್ಲ ಅಂತ ಹೇಳಿದ್ರು ಕೇಳ್ದೇನೆ ಇಲ್ಲೇ ಇರ್ತಾನೆ. ಅವತ್ತು ರಾತ್ರಿ ಅಲ್ಲಿದ್ದಂತಹ ಇನ್ಸ್ಪೆಕ್ಟರ್ನ ತಿರುಪತಿ ಆತ್ಮ ಸಾಯಿಸಿರುತ್ತೆ. ಇದನ್ನ ಬೆಳಗ್ಗೆ ಬಂದು ನೋಡಿದಂತಹ ಜನ ಎಲ್ಲ ಗಾಬರಿ ಆಗ್ತಾರೆ. ಇದನ್ನ ತಿಳಿದಂತಹ ಬಾಬಾನು ಭಯ ಪಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ತಿರುಪತಿನ ಕೊಂದು ಅವನೆಂತಿ ಜೈಲಲ್ಲಿ ಇರ್ತಾಳಲ್ಲ ರಾಧಾ, ಅವಳನ್ನ ನೋಡೋದಿಕ್ಕೆ ಈ ಊರ್ನವರು ಬಂದಿರ್ತಾರೆ. ಆಗ ರಾಧಾ ಊರ್ ಹೇಗಿದೆ ಅಂತ ಕೇಳ್ತಾಳೆ.
ಕೇಳ್ತಾಳೆ. ಅದಕ್ಕೆ ಅವರು ತಿರುಪತಿಗೆ ಸಮಾಧಿ ಶಿಕ್ಷೆ ಮಾಡಿದ್ದನ್ನೆಲ್ಲ ಹೇಳಿ ಅದಾದ್ಮೇಲೆ ಏನೇನ್ ನಡೀತು ಎಲ್ಲ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ್ರಾದ ಅಳ್ತಾ, ಇದಕ್ಕೋಸ್ಕರನೇ ನಾನು ವಿಧವೆ ಆಗಿದ್ದು, ಬದುಕಿದಾಗ ನಾನು ಅವನ್ನ ಸಾಯಿಸಿದ್ಮೇಲೆ ನೀವು ಅವನನ್ನ ಬದುಕಿಸಿದ್ದೀರಾ ಅಂತ ಹೇಳ್ತಾಳೆ. ಆಗ ಊರ್ನವರು, ಆಗ ನೀನೇ ನಮ್ಮನ್ನ ಕಾಪಾಡ್ದೆ, ಈಗ್ಲೂ ನೀನೇ ನಮ್ಮನ್ನ ಕಾಪಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ರಾಧಾ, ಇದಕ್ಕೆ ಪರಿಹಾರ ನನ್ನಕ್ಕ ಭವಾನಿನೇ ಕೊಡ್ತಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಊರ್ನವರು, ನಿನ್ನಕ್ಕ ಭವಾನಿ ಓಡೋದ್ಲು ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ರಾಧಾ, ನನ್ನಕ್ಕ ಓಡೋಗಿದ್ ಮಾತ್ರ ಎಲ್ರಿಗೂ ಗೊತ್ತು, ಏನು ಕೊಡೋದ್ಲು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಕತೆ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಕತೆ ಹಿಂದಕ್ಕೆ ಹೋಗುತ್ತೆ. ರಾಧಾಗೆ ಒಬ್ಳು ಅಕ್ಕ ಇರ್ತಾಳೆ, ಭವಾನಿ ಅಂತ. ಭವಾನಿಗೆ ಅವರ ಅಜ್ಜಿ ಪಾಪಮ್ಮ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಆದ್ರೆ ಅವರ ಅಜ್ಜಿ ಪಾಪಮ್ಮಗೆ ಶಿವ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಇನ್ನು ಯೋಗಿಗಳಂದ್ರೆ ತುಂಬಾನೇ ಭಕ್ತಿ ಇರುತ್ತೆ. ಈ ಯೋಗಿಗಳು ಒಂದು ಹೆಣ್ಣು ಜೀವನ ಪೂರ್ತಿ ಕನ್ಯತ್ವನ ಕಳ್ಕೊಳ್ದೇನೆ ಶಿವಜಪನಾಮ ಮಾಡ್ಕೊಂಡು ಬದುಕಿದ್ರೆ ಶಿವನ ಪಾದಾನ ಸೇರಬಹುದು ಅಂತ ಒಂದು ಮಾತನ್ನ ಹೇಳಿರ್ತಾರೆ. ಅದು ಭವಾನಿನ ತುಂಬಾ ಇಂಪ್ಯಾಕ್ಟ್ ಮಾಡಿರುತ್ತೆ. ಅವಳು ಅದಕ್ಕೇನೆ ತನಗೆ 12 ವಯಸ್ಸಾಗ್ತಿದ್ದಂಗೆನೆ ನನಗೆ ಈ ಸಂಸಾರದ ಜಂಜಾಟದ ಮೇಲೆ ಇಷ್ಟ ಇಲ್ಲ, ನಾನು ವೈರಾಗಿಯಾಗಿ ಹೋಗ್ತಾ ಇದ್ದೀನಿ, ನಾನು ಸತ್ರು ಕೂಡ ವಾಪಸ್ ಬರಲ್ಲ ಅಂತ ಪತ್ರ ಬರ್ತಿಟ್ಟು ಹೋಗಿರ್ತಾಳೆ. ಅದಾದ್ಮೇಲೆ ಭವಾನಿಯ ಭಾಷೆ, ಬಟ್ಟೆ, ರೀತಿ ನೀತಿ ಎಲ್ಲ ಬದಲಾಗಿರುತ್ತೆ. ಭವಾನಿ ಅಂತ ಇದ್ದ ಹೆಸರು ಭೈರವಿ ಅಂತ ಬದಲಾಗಿ ಶಿವಶಕ್ತಿಯಾಗಿ ಬದಲಾದ್ಲು. ಕಠಿಣ ವ್ರತ ಪೂಜೆಗಳಿಂದ ಶಿವಸಾಧುವಾಗಿ ಬದಲಾಗಿದ್ದಾಳೆ ಅಂತ ಹೇಳ್ತಾಳೆ. ಈಗ ಊರ್ನವರು ಅವಳು ಎಲ್ಲಿದ್ದಾಳೆ ಅಂತ ಕೇಳ್ತಾರೆ. ಅದಕ್ಕೆ ರಾಧಾ, ನಮ್ಮಜ್ಜಿಗೆ ಇಷ್ಟವಾದಂತಹ ಶಿವನಗಿರಿಗೆ ಪ್ರತಿ ವರ್ಷ ಬರ್ತಾಳೆ ಅನ್ನೋದು ನನಗೆ ಗೊತ್ತು ಅಂತ ಹೇಳ್ತಾಳೆ. ಈಗ ಭೈರವಿನ ಹುಡುಕೊಂಡು ಶಿವನಗಿರಿಗೆ ಅವರೆಲ್ಲ ಹೋಗ್ತಾರೆ. ಅದೇ ಟೈಮ್ನಲ್ಲಿ ಅಲ್ಲಿ ಹಸುಗಳನ್ನ ಕಸಾಯಿಖಾನೆಗೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಕರುಗಳು ಅವುಗಳ ಹಿಂದೆ ಹೋಗಿ ಗೂಗರಿತಾ ಇರ್ತವೆ. ಆ ಟೈಮ್ನಲ್ಲಿ ಆ ಕಸಾಯಿಖಾನೆ ವ್ಯಕ್ತಿಗಳು ಅವುಗಳಿಗೆ ಹೊಡಿತಾರೆ. ಆಗ ಭೈರವಿ ಅಲ್ಲಿಗೆ ಬಂದು ಅವ್ರನ್ನೆಲ್ಲ ಹೊಡೆದು ಓಡಿಸ್ತಾಳೆ. ಆಗ ಊರ್ನವರೆಲ್ಲ ಬಂದು ಅವಳನ್ನ ಊರಿಗೆ ಬಾ ಅಂತ ಕರೀತಾರೆ. ಆದ್ರೆ ಅವಳು, ನನಗೆ ನಂದು ಅಂತ ಯಾವ್ದು ಊರಿಲ್ಲ, ಇಡೀ ವಿಶ್ವನೇ ನನ್ನ ಊರು ಅಂತ ಹೇಳ್ತಾಳೆ. ಊರಿನಲ್ಲಿರೋ ಮಲ್ಲಣ್ಣ ಸ್ವಾಮಿಗೆ ಒಂದು ಹೊತ್ತು ಅಭಿಷೇಕನೂ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಕೋಪ ಮಾಡ್ಕೊಂಡಂತಹ ಭೈರವಿ, ನೀವು ಮಾತ್ರ 3 ಹೊತ್ತು ತಿಂದು ಮಲ್ಲಣ್ಣನ್ಗೆ ಒಂದು ಹೊತ್ತಿನ ಅಭಿಷೇಕ ಮಾಡೋಕ್ಕೂ ಆಗಲ್ವಾ ನಿಮ್ಗೆ ಅಂತ ಬೈತಾಳೆ. ಇದಾದ್ಮೇಲೆ ದೇವ್ರ ವಿಚಾರಕ್ಕೋಸ್ಕರ ಒಪ್ಕೊಂಡು ಊರಿಗೆ ಬರ್ತಾಳೆ. ಅವಳು ಬಂದಾಗ ಬಸವಣ್ಣ ಕೂಡ ಕಾಲಿಗೆ ಬಿದ್ದು ಶರಣಾಗಿ ನಮಸ್ಕಾರ ಮಾಡತ್ತೆ. ಭೈರವಿ ಅವಳು ಹುಟ್ಟು ಬೆಳೆದ ಮನೆಗೆ ಹೋಗ್ತಾಳೆ. ಅಲ್ಲಿ ಅವರ ಅಜ್ಜಿ ಫೋಟೋನ ನೋಡಿ, ಇವರೆಲ್ಲರೂ ನನ್ನ ನಂಬ್ಕೊಂಡು ಕರೆಸ್ಕೊಂಡಿದ್ದಾರೆ, ನನಗೆ ದಾರಿ ತೋರಿಸು ಅಂತ ಹೇಳಿ ಆಶೀರ್ವಾದ ಕೇಳ್ತಾಳೆ. ನಂತರ ದೇವರ ದೀಪ ಕಚ್ತಾಳೆ. ಆಗ ಪಕ್ಕದಲ್ಲಿ ಇರೋ ರುದ್ರಾಕ್ಷಿ ಹುತ್ತದ ಒಳಗೆ ಬಿದ್ದೋಗುತ್ತೆ. ಆ ಹುತ್ತದ ಒಳಗಿಂದ ಒಂದು ಹಾವು ಆಚೆ ಬಂದು ಅವಳಿಗೆ ದಾರಿ ತೋರಿಸೋ ಹಾಗೆ ರುದ್ರಾಕ್ಷಿನ ಅವಳ ಕೈಗೆ ಸೇರಿಸುತ್ತೆ. ಅದಾದ್ಮೇಲೆ ರುದ್ರಾಕ್ಷಿಯಿಂದ ಆ ಊರಲ್ಲಿ ನಡೀತಿರುವಂತಹ ಅನಾಚಾರಗಳನ್ನೆಲ್ಲ ಆ ರುದ್ರಾಕ್ಷಿ ತೋರಿಸ್ಕೊಂಡು ತಿರುಪತಿಯ ಸಮಾಧಿ ಹತ್ರ ಬಂದು ನಿಲ್ಲುತ್ತೆ. ತಿರುಪತಿಯ ಸಮಾಧಿ ಹತ್ರ ಬಂದ ಭೈರವಿ, ಇಂತಹ ಆತ್ಮ ಎಲ್ಲ ತಡೆಯೋಕ್ಕಾಗೋದು ನಿರ್ಬಂಧದಿಂದ ಮಾತ್ರ ಅಂತ ಹೇಳಿ ತ್ರಿಶಾಖ ಅಂದ್ರೆ ತ್ರಿಶೂಲದಿಂದ ತಾಂತ್ರಿಕ ಮಂತ್ರಗಳನ್ನೆಲ್ಲ ಪಠಿಸಿ ಆ ತ್ರಿಶೂಲನ ಆ ಸಮಾಧಿಗೆ ಚುಚ್ತಾಳೆ. ಆತ್ಮನ ಇಲ್ಲಿ ಬಂಧಿಸ್ಬೇಕು ಅಂದ್ರೆ ಕೆಲವು ಕಟ್ಟುಪಾಡುಗಳಿದ್ದಾವೆ ಅಂತ ಹೇಳಿ ಮೊದಲಿಗೆ 4 ದಿಕ್ಕಿನಲ್ಲಿ ಪೂಜೆ ಮಾಡಿದಂತಹ ಶಿವನ ನಂದಿ ವಿಗ್ರಹ, ನವಧಾನ್ಯಗಳು, ಹರಿತಿರೋ ಗಂಗಾಜಲ, ನಾಗಸಾಧುಗಳ ಕೂದಲು ಇದನ್ನೆಲ್ಲ ಹಾಕಿ ಬಂಧಿಸ್ತಾಳೆ. ಇದಾದ್ಮೇಲೆ ಇವತ್ತು ಅಮಾವಾಸ್ಯೆ, ನಾಳೆಯಿಂದ ಶುಕ್ಲ ಪಕ್ಷ ಆರಂಭ ಆಗುತ್ತೆ. ಈ ಶುಕ್ಲ ಪಕ್ಷ ಮುಗಿಯೋದ್ರ ಒಳಗಡೆ ತಿರುಪತಿ ಆತ್ಮ ನಶಿಸುತ್ತೆ ಅಂತ ಹೇಳ್ತಾಳೆ. ಅಲ್ಲಿವರೆಗೂ ಈ 4 ನಂದಿಗಳೇ ಇಡೀ ಊರನ್ನ ಕಾಪಾಡುತ್ತೆ. ಆದ್ರೆ ಇದರ ಸುತ್ತಮುತ್ತ ಮನುಷ್ಯರ ನೆರಳು ಕೂಡ ಸುಳಿಬಾರ್ದು. ಅದೇನಾದ್ರೂ ಆದ್ರೆ ಈ ವಿನಾಶನ ತಡೆಯೋದಿಕ್ಕೆ ಯಾರಿಂದನೂ ಆಗೋದಿಲ್ಲ ಅಂತ ಹೇಳ್ತಾಳೆ. ಈ ಶುಕ್ಲ ಪಕ್ಷ ಮುಗಿಯೋವರೆಗೂ ಪ್ರತಿಯೊಬ್ರು ಮನೆಯಿಂದಾನು ಒಬ್ಬೊಬ್ರು ಕಾವಲು ಕಾಯ್ಬೇಕು ಅಂತ ಹೇಳ್ತಾಳೆ. ಈ ಗೆರೆನ ದಾಟಿ ಒಂದು ಪಕ್ಷಿ ಪ್ರಾಣಿ ಕೂಡ ಒಳಗ್ ಬರಬಾರ್ದು ಅಂತ ಹೇಳಿ ಇದೆಲ್ಲ ಮುಗಿದ್ಮೇಲೆ ಸಮಾಧಿ ಶಿಕ್ಷೆಯಲ್ಲಿರುವಂತಹ ಶರೀರನ ಆಚೆ ತೆಗೆದು ಸಂಸ್ಕಾರ ಮಾಡಿದ್ರೆ ಮುಕ್ತಿ ದೊರೆಯುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಊರ್ನವರು ಈ ಕಪಾಲ ಮೋಕ್ಷ ಮುಗಿದ್ಮೇಲೆನೆ ನೀನು ಈ ಊರ್ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವಳು ಸರಿ ಅಂತ ಹೇಳ್ತಾಳೆ. ಅಲ್ಲಿವರೆಗೂ ಮಲ್ಲಣ್ಣನ ಗುಡಿಯಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಈ ಟೈಮಲ್ಲಿ ಆ ಊರಿನ ಬಗ್ಗೆ ನ್ಯೂಸ್ ಮಾಡೋದಿಕ್ಕೆ ಅಂತ ಒಬ್ಬ ರಿಪೋರ್ಟರ್ ಬಂದಿರ್ತಾನೆ. ಅಲ್ಲಿ ಅವರು ಡ್ರೋನ್ ಮೂಲಕ ಸಮಾಧಿ ಸುತ್ತ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ
ಇರ್ಬೇಕಾದ್ರೆ ಆ ಡ್ರೋನ್ ಸಮಾಧಿ ಮೇಲೆ ಬಿದ್ದೋಗುತ್ತೆ. ಆ ಡ್ರೋನ್ ಅನ್ನ ತಗೊಳೋದಿಕ್ಕೆ ಅಂತ ರಿಪೋರ್ಟರ್ಸ್ ಕ್ಯಾಮ್ರಾಮನ್ ಗಳು ಬರ್ತಾರೆ. ಆದ್ರೆ ಅದ್ರೊಳಗಡೆ ಹೋಗೋದಿಕ್ಕೆ ಆ ಊರ್ನವರು ಬಿಡೋದಿಲ್ಲ. ಅದಕ್ಕೆ ಅವರು ರಾತ್ರಿ ಟೈಮಲ್ಲಿ ಅದ್ರೊಳಗಡೆ ಹೋಗ್ತಾರೆ. ಆದ್ರೆ ಆ ಬೇಲಿನ ದಾಟಿ ಒಳಗೆ ಹೋಗ್ತಾ ಇರ್ಬೇಕಾದ್ರೆ ಬೇಲಿ ತಂದಿ ಸಿಕ್ಕಾಕೊಂಡು ರಕ್ತ ಬರ್ತಾ ಇರುತ್ತೆ. ಅದ್ರಲ್ಲೇ ಹೋಗಿ ಆ ಡ್ರೋನ್ ನ ತಗೋತಾನೆ. ಆಗ ರಕ್ತ ಸಮಾಧಿ ಮೇಲೆ ಬೀಳುತ್ತೆ. ಇದರಿಂದ ತಿರುಪತಿ ಆತ್ಮ ಹೊರ ಬರುತ್ತೆ. ಈಗ ತಿರುಪತಿ ಭೈರವಿನ ಹುಡುಕೊಂಡು ಬರ್ತಾನೆ. ಅದೇ ಟೈಮ್ನಲ್ಲಿ ಭೈರವಿ ದೇವ್ರ ಪೂಜೆಗೋಸ್ಕರ ಸ್ನಾನ ಮಾಡ್ತಾ ಇರ್ತಾಳೆ. ಆ ಟೈಮ್ನಲ್ಲಿ ಭೈರವಿನ ನೋಡಿದಂತಹ ತಿರುಪತಿ ಕನ್ಯತ್ವಾನೇ ಕಳ್ಕೊಂಡೇ ಇರೋ ಇವಳನ್ನ ಬಿಟ್ಟು ನಾನು ಎಲ್ರೂ ನೋಡ್ತಾ ಇದ್ದೆ, ನನಗೆ ಇವಳು ಬೇಕೇ ಬೇಕು ಅಂತ ಅನ್ಕೋತಾನೆ. ಆಗ ಭೈರವಿಯ ನೆರಳಿನ ರೂಪದಲ್ಲಿ ಒಂದು ಹಾವು ತಿರುಪತಿನ ಅಟ್ಟಾಡ್ಸ್ಕೊಂಡು ಬರುತ್ತೆ. ಈ ಸೀನ್ ಮಾತ್ರ ಸಖತ್ತಾಗಿದೆ, ಮಿಸ್ ಮಾಡಿದೆ ನೋಡಿ. ಹಾವು ಹಟ್ಟಿಸ್ಕೊಂಡು ಅವನ ಸಮಾಧಿವರೆಗೂ ಕರ್ಕೊಂಡು ಬರುತ್ತೆ. ಅವಾಗ ಅಲ್ಲಿಗೆ ಭೈರವಿನೂ ಬರ್ತಾಳೆ. ಅಲ್ಲಿ ಅವರಿಬ್ರು ಮಧ್ಯೆ ತುಂಬಾ ಮಾತಿನಲ್ಲೇ ಜಗಳ ನಡೀತಾ ಇರುತ್ತೆ. ಸೈತಾನ್ ಮತ್ತೆ ದೈವದ ಮಧ್ಯೆ ನಡೆಯುವಂತಹ ಯುದ್ಧ ಬಗ್ಗೆ ಹೇಳ್ತಾರೆ. ಗಂಟೆಗಳಲ್ಲ ಕ್ಷಣಗಳಲ್ಲಿ ಲೆಕ್ಕ ಮಾಡ್ಕೊ ಅಂತ ಹೇಳಿ ವಾಪಸ್ ಸಮಾಧಿ ಒಳಗಡೆ ಹೋಗ್ತಾನೆ. ಇದೇ ಟೈಮ್ಗೆ ರಾಧ ಜೈಲಿಂದ ರಿಲೀಸ್ ಆಗಿ ಊರಿಗೆ ಬರ್ತಾಳೆ. ಆಗ ಊರಿನಲ್ಲಿ ಮಲ್ಲಣ್ಣನ ಕಲ್ಯಾಣ ನಡೆಸಬೇಕು ಅಂತ ಎಲ್ಲರೂ ಮಾತುಕತೆ ಮಾಡ್ತಾ ಕೂತಿರ್ತಾರೆ. ಆಗ ಅಲ್ಲಿ ತಿರುಪತಿಯ ಆತ್ಮ ಎಲ್ಲದನ್ನ ಧ್ವಂಸ ಮಾಡಿ ಎಲ್ರೂ ಸಮಾಧಿ ಹತ್ರ ಕರ್ಸ್ಕೊಳ್ಳುತ್ತೆ. ಅಲ್ಲಿಗೆ ಬಂದಂತಹ ಭೈರವಿ, ರಾಧಾ ಮತ್ತೆ ಊರಿನ ಜನರಿಗೆಲ್ಲ ಒಂದು ಶಾಕ್ ಕಾದಿರುತ್ತೆ. ಅದೇನು ಅಂದ್ರೆ ತಿರುಪತಿ ಪಂಚಭೂತಗಳನ್ನು ಕೂಡ ತನ್ನ ಅಧೀನದಲ್ಲಿ ಇಟ್ಕೊಳ್ಳೋ ಅಂತ ಶಕ್ತಿನ ಪಡ್ಕೊಂಡಿರ್ತಾನೆ. ಅದು ಹೇಗೆ ಅಂದ್ರೆ ಆ ಡ್ರೋನ್ ತಗೊಳ್ಳೋದಿಕ್ಕೆ ಅಂತ ಬಂದಿದ್ದ ಆ ವ್ಯಕ್ತಿ ಶರೀರದೊಳಗೆ ಹೋಗಿರ್ತಾನಲ್ವಾ, ಆ ರಿಪೋರ್ಟರ್ ಅವನ ಶರೀರದ ಮೂಲಕ ಸಾಧುಗಳ ಹತ್ರ ಹೋಗಿ ಅವರಿಂದ ತಂತ್ರ ಮಂತ್ರ ವಿದ್ಯೆಗಳನ್ನೆಲ್ಲ ಕಲ್ತು ಈಗ ತನ್ನ ಅಧೀನದೊಳಗಡೆ ಪಂಚಭೂತಗಳ ಶಕ್ತಿಯನ್ನು ಹಿಡ್ಕೊಂಡಿರ್ತಾನೆ. ಇದರಿಂದ ತನ್ನ ಊರಿನ ಸುತ್ತ ಒಂದು ರೇಖೆಯನ್ನ ಎಳೆದು ಈ ಊರ್ನ ಯಾರು ದಾಟಕ್ಕೂ ಆಗಲ್ಲ, ಒಳಗ್ ಬರೋದಿಕ್ಕೂ ಆಗಲ್ಲ, ಬರೋದಿಕ್ಕೆ ಟ್ರೈ ಮಾಡಿದ್ರು ಕೂಡ ಸತ್ತೋಗ್ತಾರೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಅಲ್ಲಿ ಹಾರಾಡ್ತಿದ್ದ ಪಕ್ಷಿಗಳು, ಪ್ರಾಣಿಗಳು ಆ ಗೆರೆಯಿಂದ ಒಳಗಡೆ ಬರೋದಿಕ್ಕೆ ಟ್ರೈ ಮಾಡ್ತವೆ. ಆದ್ರೆ ಯಾವುದು ಕೂಡ ಬದುಕೋದಿಲ್ಲ. ಇದನ್ನೆಲ್ಲ ನೋಡಿದಂತಹ ಭೈರವಿ ಮುಂದೇನಾಗುತ್ತೋ ಅಂತ ಆತಂಕದಲ್ಲಿ ಅಲ್ಲೇ ಕೂತ್ಕೋತಾಳೆ. ಈಗ ಇಡೀ ಊರಿಗೆ ತಿರುಪತಿ ದಿಗ್ಬಂಧನ ಹಾಕ್ದಾಗೆ ಒಂದು ಗೆರೆನ ಹಾಕಿ ಬಿಟ್ಟಿರ್ತಾನೆ. ಇದರಿಂದ ಊರಲ್ಲಿ ಶಾಂತಿ, ನೆಮ್ಮದಿ, ಖುಷಿ ಏನೂ ಕೂಡ ಇರೋದಿಲ್ಲ. ಏನೇ ಆದ್ರೂ ಕೂಡ ಗೆರೆ ಮಾತ್ರ ದಾಟದೇ ಇರೋ ಪರಿಸ್ಥಿತಿ ಬಂದಿರುತ್ತೆ. ಈ ಕಡೆ ಹಿಮಾಲಯ ಪರ್ವತದಲ್ಲಿರುವಂತಹ ಸಾಧುಗಳು ಅದನ್ನೆಲ್ಲ ಕಂಡು ಕೋಪದಲ್ಲಿರ್ತಾರೆ. ಆಗ ಅಲ್ಲಿಗೆ ಅವರ ಗುರುಗಳು ಬಂದು ಕೋಪದಿಂದ ಏನು ಮಾಡೋದಿಕ್ಕಾಗಲ್ಲ, ಶಾಂತವಾಗಿರಿ ಅಂತ ಹೇಳ್ತಾನೆ. ಒಂದು ನಾಗಸಾಧುವಾಗಿದ್ದು ಒಂದು ಹೆಣ್ಣಿಗೆ ಇದೆಲ್ಲ ಮಾಡಕ್ಕಾಗ್ತಾ ಇಲ್ವಲ್ಲ, ಏನಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ಗುರುಗಳು ಗ್ರಹಣದಿಂದ ಸೂರ್ಯನಿಗೆ ತಪ್ಪಿಸ್ಕೊಳ್ಳೋದಿಕ್ಕಾಗಲ್ಲ, ಹಾಗೇನೆ ಪಂಚಲಿಂಗಗಳು ಒಂದಾಗೋ ಟೈಮ್ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಾಗಸಾಧುಗಳು ಭೈರವಿಗೆ ಆ ಸೈತರನ್ನ ಧ್ವಂಸ ಮಾಡೋದಿಕ್ಕೆ ಒಂದು ಆಯುಧ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಆ ಗುರುಗಳು ಭೈರವಿಗೆ ತನ್ನ ನಾಲಿಗೆನೇ ಒಂದು ಆಯುಧ, ತನ್ನ ನಾಲಿಗೆಯ ಮೇಲಿರುವಂತಹ ಪಂಚಾಕ್ಷರಿ ಆಯುಧವಾಗಿ ಬದಲಾಗತ್ತೆ ಅಂತ ಹೇಳ್ತಾನೆ. ಆದ್ರೆ ಅದು ಭೈರವಿಗೆ ತಿಳಿಯೋದು ಹೇಗೆ ಅಂತ ಕೇಳ್ತಾರೆ. ಅದಕ್ಕೆ ಆ ಗುರುಗಳು ಆಯುಧಗಳಿಂದ ಗೆದ್ದಿರೋ ಯುದ್ಧಗಳನ್ನ ನೋಡಿದ್ದೇವೆ, ಆದರೆ ಕಲಿಯುಗದಲ್ಲಿ ಪಂಚಾಕ್ಷರಿಯಿಂದ ಗೆಲ್ಲುವಂತಹ ಯುದ್ಧನ ನೋಡ್ತೀವಿ ನಾವು ಅಂತ ಹೇಳ್ತಾನೆ. ಅವಳು ಯುದ್ಧ ಮಾಡಲ್ಲ, ಆದ್ರೆ ಶಿವನ ಕೈಯಿಂದ ಯುದ್ಧ ಮಾಡಿಸ್ತಾಳೆ. ಯುದ್ಧನ ತನ್ನ ಶಕ್ತಿಯಿಂದಲ್ಲ, ತನ್ನ ಭಕ್ತಿಯಿಂದನೇ ಗೆಲ್ಲಿಸ್ತಾಳೆ ಅಂತ ಹೇಳ್ತಾನೆ. ಈ ಕಡೆ ಊರಲ್ಲಿ ಒಂದು ಹುಡುಗಿ ಸಾವು ಬದುಕಿನಲ್ಲಿ ಬದುಕ್ತಾ ಇರ್ತಾಳೆ. ಅಂದ್ರೆ ಅವಳಿಗೆ ಚಿಕ್ಕ ವಯಸ್ಸಿನಿಂದ ಅಸ್ತಮ ಇರೋದ್ರಿಂದ ಈಗ ಅಸ್ತಮ ಫೈನಲ್ ಸ್ಟೇಜಿಗೆ ಬಂದಿರುತ್ತೆ. ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿರುತ್ತೆ. ಅದಕ್ಕೆ ಆ ಗೆರೆನ ದಾಟೋದು ಹೇಗೆ ಅಂತ ಭೈರವಿನ ಕೇಳೋದಿಕ್ಕೆ ಬಂದಿರ್ತಾರೆ. ಆಗ ಭೈರವಿ ಮಾಂಗಲ್ಯ ಬಂಧ ಇಟ್ಕೊಂಡು ಈ ಬಂಧನದಿಂದ ಹೊರಗೆ ಬರೋಣ ಅಂತ ಹೇಳಿ ರಾಧಾಗೆ ಒಂದು ಐಡಿಯಾ ಹೇಳ್ತಾಳೆ. ಅದರಂತೆ ರಾಧಾ ತಿರುಪತಿಗೆ ಇಷ್ಟ ಆಗೋ ರೀತಿ ಹೊಸ ಮದುಮಗಳ ರೀತಿ ಅಲಂಕಾರ ಮಾಡಿಕೊಂಡು ತಿರುಪತಿ ಸಮಾಧಿ ಹತ್ರ ಹೋಗಿ ಅವನ ಹತ್ರ ಮಾತಾಡ್ತಾ ಅವನನ್ನ ಕ್ಷಮೆ ಕೇಳ್ತಾ ಇರ್ತಾಳೆ. ಈ ಟೈಮಲ್ಲಿ ಆ ಗೆರೆನ ದಾಟಿ ಹೊರ ಹೋಗೋದಿಕ್ಕೆ ಆ ಹುಡುಗಿ ತಂದೆ ತಾಯಿ ಹೋಗ್ತಾ ಇರ್ತಾರೆ. ಈ ಕಡೆ ಭೈರವಿ ಮಂತ್ರಕೋಶ ಮಾಡ್ತಾ ಇರ್ತಾಳೆ.
ಓಂ ನಮಃ ಶಿವಾಯ ಅಂತ. ಅದು ಮೈಕ್ ನಲ್ಲಿ ಇಡೀ ಊರಿಗೆ ಕೇಳಿಸ್ತಾ ಇರುತ್ತೆ. ಕರೆಕ್ಟ್ ಆಗಿ ಅವರು ಗೆರೆ ದಾಡ್ತಾ ಇರ್ತಾರೆ ಅನ್ನುವಾಗ ಕರೆಂಟ್ ಕಟ್ ಆಗುತ್ತೆ. ಇದರಿಂದ ಮೈಕಲ್ ಬರ್ತಿದ್ದ ಮಂತ್ರಘೋಷ ಕೇಳಿಸಲ್ಲ. ಇದರಿಂದ ಸಮಾಧಿ ಒಳಗೆ ಇದ್ದಂತಹ ತಿರುಪತಿ ಆತ್ಮ ಎಚ್ಚೆತ್ಕೊಂಡು ಅವರು ಗೆರೆ ದಾಡ್ತಿದ್ದಾರೆ ಅಂತ ತಿಳ್ಕೊಂಡು ಹೊರಗೆ ಬಂದಂತಹ ತಿರುಪತಿ ಆತ್ಮ ಕೆಂಡಮಂಡಲಾಗಿ ನನಗೆ ಮೋಸ ಮಾಡಿದೆ ಅಲ್ವಾ ನೀನು ಅಂತ ಹೇಳಿ ಆ ಮಗುವಿನ ಕೈಯಲ್ಲೇ ಕೊಲ್ತೀನಿ ನೋಡು ಅಂತ ಹೇಳಿ ಆ ಮಗು ಶರೀರದೊಳಗಡೆ ಹೋಗ್ತಾನೆ. ರಾಧಾನ ತಲೆನೇ ತೆಗೆದು ಬಿಡ್ತಾನೆ. ಇದೇ ಸೀನ್ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ದು. ಸ್ಕೂಲ್ ಹುಡುಗಿ ತಲೆ ತಗೊಂಡ್ ಬರ್ತಾ ಇರೋದು, ಆ ತಲೆ ಬೇರೆ ಯಾರ್ದು ಅಲ್ಲ, ರಾಧಾಳದ್ದೇ ಆಗಿರುತ್ತೆ. ರಾಧಾಳ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಭೈರವಿ ತಿರುಪತಿ ಸಮಾಧಿ ಹತ್ರ ಬರ್ತಾಳೆ. ತಿರುಪತಿ ಆತ್ಮ ನಗ್ತಾ ಯಾಕೆ ಬಂದೆ ಈಗ ಅಂತ ಕೇಳ್ತಾನೆ. ಅದಕ್ಕೆ ಭೈರವಿ, ಈ ಊರಿಗೆ ಮುಕ್ತಿ ಹೇಗೆ, ನಿನ್ ಕೋಪ ಕಮ್ಮಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ತಿರುಪತಿ ಸಮಾಧಿ ಶಿಕ್ಷೆ ಅಂತ ಹೇಳಿ ಸತ್ತಿರೋನಿಗೆ ಶಿಕ್ಷೆ ಕೊಟ್ಟು ನನ್ನ ನರಳು ಹಾಗೆ ಮಾಡಿದ್ರು, ಇವ್ರನ್ನ ಬಿಡಲ್ಲ ಅಂತ ಹೇಳ್ತಾನೆ. ಭೈರವಿ ಇವ್ರು ಮಾಡಿರೋ ತಪ್ಪಿಗೆ ನಾನ್ ಕ್ಷಮೆ ಕೇಳ್ತೀನಿ, ಕ್ಷಮಿಸು, ನಿನ್ ಕೋಪ ತಣ್ಣಗಾಗಿ ನಿನ್ನ ಪ್ರತಿಕಾರ ತೀರ್ಬೇಕು ಅಂದ್ರೆ ಈ ಊರ್ನವರು ಏನ್ ಮಾಡ್ಬೇಕು ಅಂತ ಹೇಳು ಅಂತ ಬೇಡ್ಕೋತಾಳೆ. ಆಗ ತಿರುಪತಿ ಮಾಡ್ಬೇಕಿರೋದು ಊರ್ನವರಲ್ಲ ನೀನು ಅಂತ ಹೇಳ್ತಾನೆ. ನೀನು ಪುಷ್ಪವತಿ ಆದಾಗಿಂದ ಬಚ್ಚಿಟ್ಕೊಂಡು ಕಾಪಾಡ್ಕೊಂಡಿರೋ ನಿನ್ನ ಕನ್ಯತ್ವನ ನನಗ್ ಕೊಡು ಅಂತ ಕೇಳ್ತಾನೆ. ನೀನು ನಿನ್ನ ಮೋಕ್ಷ ಮಾರ್ಗನ ಬಿಡು, ನಾನು ಈ ಊರಿಗೆ ಮೋಕ್ಷನ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಭೈರವಿ ಒಪ್ಕೋತಾಳೆ. ಆಗ ತಿರುಪತಿ ನೀನು ಮದ್ವೆ ಹೆಣ್ಣಿನ ರೀತಿ ರೆಡಿಯಾಗಿ ಬಾ ಅಂತ ಹೇಳ್ತಾನೆ. ಇದೆಲ್ಲ ಆಗಿ ಊರ್ ಕಡೆ ಬರ್ತಾ ಇದ್ದಂತಹ ಭೈರವಿಗೆ ಊರ್ನವರು ನೀನ್ ಒಳಗಡೆ ಬರ್ಬೇಡ, ನಿಂದಾರಿ ನೀನ್ ನೋಡ್ಕೊಂಡು ಹೋಗು, ಎಲ್ಲೋ ಇದ್ದ ನಿನ್ನ ಇಲ್ಲಿ ಕರ್ಕೊಂಬಂದು ಈ ಸಂಕಟಕ್ಕೆ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ವಿ, ಅವನು ಹೇಗಿದ್ರು ನಮ್ಮನ್ನ ಬಿಡಲ್ಲ, ನಮ್ಮನ್ನ ಪೂರ್ತಿ ನಾಶ ಮಾಡ್ತಾನೆ, ಇನ್ನು ನಿನ್ನ ಬಿಡ್ತಾನ, ಹೋಗು ನೀನು ಇಲ್ಲಿ ಇರ್ಬೇಡ ಅಂತ ಕೇಳ್ಕೊತಾರೆ. ಆಗ ಊರ್ನವರೆಲ್ಲ ಶಿವನೇ ಇಲ್ಲ, ಎಲ್ಲ ಸುಳ್ಳು ಅಂತ ಶಿವನ ಫೋಟೋನೆಲ್ಲ ಹರಿದಾಕ್ತಾರೆ. ನಂತರ ಕತ್ತಲಿದ್ದ ರುದ್ರಾಕ್ಷಿ ಮಾಲೆನ ತೆಗೆದು ಎಸಿತಾರೆ. ಆ ರುದ್ರಾಕ್ಷಿ ಮಾಲೆಯಿಂದ ಓಂಕಾರದ ಶಬ್ದ ಕೇಳಿಸುತ್ತೆ. ಆಗ ಭೈರವಿ ಎಲ್ಲ ಕಡೆನೂ ಶಿವ ಇದ್ದಾನೆ, ಅಳುವ ಮಗುವಿನ ಧ್ವನಿಯಲ್ಲೂ ಶಿವ ಇದ್ದಾನೆ, ಗಾಳಿಯಲ್ಲೂ ಶಿವನ ಓಂಕಾರ ಇದೆ, ಎಲ್ಲೆಲ್ಲೂ ಶಿವ ಇದ್ದಾನೆ, ಕಾಪಾಡ್ತಾನೆ ಅಂತ ಹೇಳಿ ಹೊರಡ್ತಾಳೆ. ಹೋಗೋ ಟೈಮ್ ನಲ್ಲಿ ಆ ಬಾಬನ್ ಕಡೆ ತಿರುಗಿ ನಮಃ ಶಿವಾಯ ಅಂತ ಹೇಳೋಗ್ತಾಳೆ. ನಂತರ ಮನೆಗೆ ಬಂದು ಮದುವೆ ಹೆಣ್ಣಿನ ರೀತಿ ರೆಡಿ ಆಗ್ತಾಳೆ. ಈ ಕಡೆ ಬಾಬಾ ಭೈರವಿ ಹೇಳಿದಂತಹ ಆ ಮಾತನ್ನ ನೆನ್ಸ್ಕೊಳ್ತಾ ಇರ್ತಾನೆ. ಅದ್ರ ಹಿಂದೆ ಏನೋ ಒಂದು ಅರ್ಥ ಇದೆ ಅಂತ ಅನ್ಕೊಂಡು ನಮಃ ಶಿವಾಯ ಅಂದ್ರೆ 5 ಅಕ್ಷರ ಅಂದ್ರೆ ಪಂಚಭೂತಗಳು ಅಂತ ಅರ್ಥ. ಪಂಚಭೂತಗಳನ್ನ ಹಿಡ್ಕೊಂಡಿರೋದು ತಿರುಪತಿಯ ಆತ್ಮ. ಅಂದ್ರೆ ತಿರುಪತಿ ಆತ್ಮಕ್ಕೆ ಮುಕ್ತಿ ಕೊಡ್ಸಿ ಅಂತ ಕೈ ಸನ್ನೆ ಮಾಡಿರ್ತಾಳೆ. ಅದನ್ನ ನೆನ್ಸ್ಕೊತಾನೆ. ಅಂದ್ರೆ ಕಪಾಲ ಮೋಕ್ಷ ನಡೆದೇ ಇರೋದು ತಿರುಪತಿಗೆ. ಅಂದ್ರೆ ಅವನಿಗೆ ಸಮಾಧಿ ಶಿಕ್ಷೆ ಕೊಟ್ಟಿದ್ರಿಂದ ಕಪಾಲ ಮೋಕ್ಷ ನಡೆದಿರಲ್ಲ. ಈ ಕಡೆ ತಿರುಪತಿ ಭೈರವಿ ಮನೆಗೆ ಬರ್ತಾನೆ. ಭೈರವಿನ ಬಲಾತ್ಕಾರ ಮಾಡೋದಿಕ್ಕೆ ನೋಡ್ತಾ ಇರ್ತಾನೆ. ಆಗ ಭೈರವಿ ನಮಃ ಶಿವಾಯ ಅಂತ ಮಂತ್ರ ಹೇಳ್ತಾ ಇರ್ತಾಳೆ. ಅದಕ್ಕೆ ತಿರುಪತಿ ಊರೆಲ್ಲ ಸೇರ್ಕೊಂಡು ಏನೋ ಮಾಡ್ತಾ ಇದ್ದೀರಾ, ಒಂದ್ ಕಡೆ ಶಿವನಾಮ ಪಠಿಸ್ಕೊಂಡು ಇನ್ನೊಂದ್ ಕಡೆ ನನ್ನ ಸಮಾಧಿನ ತೆಗಿತಾ ಇದ್ದೀರಾ ಅಂತ ಅನುಮಾನ ಬಂದು ಊರೆಲ್ಲ ಸೇರ್ಕೊಂಡು ಏನೋ ಮಾಡ್ತಿದ್ದೀರಾ ಅಂತ ಆ ಊರಿನ ಸಾಕ್ಷಿಯಾಗಿ ಈ ಜನಗಳ ಮಧ್ಯದಲ್ಲೇ ನಿನ್ನ ಅನುಭವಿಸ್ತೀನಿ ಅಂತ ಮಲ್ಲಣ್ಣನ ದೇವಸ್ಥಾನದ ಹತ್ರ ಭೈರವಿನ ಎಳ್ಕೊಂಡ್ಬಂದು ಹೊಡಿತಾ ಇರ್ತಾನೆ. ಆದ್ರೆ ಭೈರವಿ ಬಾಯಿಂದ ನಮಃ ಶಿವಾಯ ಪಠಣ ಕೇಳಿ ಅವನಿಗೆ ಕೋಪ ಬಂದು ಹೊಡಿತಾನೆ ಇರ್ತಾನೆ. ಆದ್ರೂ ಅವಳು ನಮಃ ಶಿವಾಯ ಅಂತ ಹೇಳ್ತಾನೆ ಇರ್ತಾಳೆ. ಆಗ ತಿರುಪತಿ ಕೆಂಡಮಂಡಲಾಗಿ ಅವಳ ಹೊಟ್ಟೆಗೆ ಕೆಂಡದ ಕೋಲಿನಿಂದ ಚುಚ್ತಾನೆ. ಇನ್ನೇನು ಕೊನೆಯದಾಗಿ ಒಂದು ಸಾರಿ ನಮಃ ಶಿವಾಯ ಅಂತ ಪಠಿಸ್ಬೇಕು, ಆಗ ಸಹಸ್ರ ಸಾರಿ ಹೇಳಿದ ಹಾಗಾಗತ್ತೆ. ಆದ್ರೆ ಅಷ್ಟರಲ್ಲಿ ಅವಳ ಉಸಿರು ನಿಲ್ಲುತ್ತೆ. ಆಗ ತಿರುಪತಿ ನಿನ್ನ ಶವನಾದ್ರೂ ಸರಿ ನಾನು ಅನುಭವಿಸ್ತೀನಿ ಅಂತ ಹೇಳ್ತಾನೆ. ಇನ್ನ ಒಂದೇ ಒಂದು ಸಾರಿ ಶಿವನಾಮನ ಪಠಿಸಿದ್ರೆ ಅವನಿಗೆ ಮುಕ್ತಿ ಸಿಗುತ್ತೆ. ಆದ್ರೆ ಶಿವನಾಮ ಹೇಳೋದಿಕ್ಕೆ ಆಗಲ್ಲ. ಆಗ ಅಲ್ಲಿದ್ದಂತಹ ಒಂದು ಮಗು ಭೈರವಿನ ಎದ್ದೇಳ್ಸೋದಿಕ್ಕೆ ಅಂತ ನೋಡ್ತಾಳೆ. ಭೈರವಿ ಎದ್ದೇಳಲ್ಲ. ಆಗ ಮಲ್ಲಣ್ಣನ ಹತ್ರ ಅಂದ್ರೆ ನಂದಿಯ ಕಿವಿ ಹತ್ರ ಹೋಗಿ ಸುತ್ತ ಊರಲ್ಲಿ ಯಾರಿಗೆ ತೊಂದರೆ ಆದ್ರೂ ಎಲ್ರು ನಿನ್ನತ್ರನೇ ಬಂದು ಹೇಳ್ತೀವಿ, ನಿನ್ನತ್ರನೇ ತೊಂದರೆ ಆದ್ರೆ ಎಲ್ಲಿಗೆ ಹೋಗೋದು ನಾವು, ಭೈರವಿ ಅಕ್ಕ ನಮಗೋಸ್ಕರ ಬಂದಿದ್ದಾಳೆ, ಭೈರವಿ ಅಕ್ಕ ಸತ್ತು ಹೋದ್ರೆ ನಮ್ ನಂಬಿಕೆನೆ ಸತ್ತೋಗುತ್ತೆ, ಅಮ್ಮ ಹೇಳಿದ್ಲು ನಿನ್ ಕಿವಿಲಿ ಹೇಳಿದ್ರೆ ನಿನಗೆ ಕೇಳಿಸುತ್ತೆ ಅಂತ, ನಿಜವಾಗ್ಲೂ ನೀನಿದ್ರೆ ಬಂದು ಭೈರವಿ ಅಕ್ಕನ ಕಾಪಾಡು ಅಂತ ಹೇಳ್ತಾಳೆ. ಇದರಿಂದ ಕಲ್ ರೂಪದಲ್ಲಿದ್ದಂತಹ ನಂದಿ ಜೀವನ
ಪಡ್ಕೊಂಡು ಭೈರವಿ ಹತ್ರ ಬಂದು ಅವಳಿಗೆ ಉಸಿರು ನೀಡಿ ಹೋಗುತ್ತೆ. ತಿರುಪತಿ ಕೋಪದಿಂದ ಇನ್ನ ಕೆಲವೇ ಕ್ಷಣಗಳಲ್ಲಿ ಇಲ್ಲಿರೋ ಜನಗಳ ಉಸಿರು ನಿಲ್ಲಿಸ್ತೀನಿ ಅಂತ ಹೇಳಿ ಮಂತ್ರವಿದ್ಯೆನ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಎಲ್ರೂ ಉಸಿರು ನಿಂತು ಮೂಗಲ್ಲಿ ಕಣ್ಣಲ್ಲೆಲ್ಲ ರಕ್ತ ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಭೈರವಿ ನಮಃ ಶಿವಾಯ ಅಂತ ಕೊನೆ ಪದವನ್ನ ಹೇಳ್ತಾಳೆ. ಆಗ ಶಿವ ಭೂಮಿಗೆ ಇಳಿದು ಬರ್ತಾನೆ. ಹೀಗೆ ಭೂಮಿಗೆ ಬಂದಂತಹ ಶಿವ ತನ್ನ ಕೈಯಲ್ಲಿದ್ದ ತ್ರಿಶೂಲವನ್ನ ಭೈರವಿಗೆ ಕೊಡ್ತಾನೆ. ಭೈರವಿ ಆ ತ್ರಿಶೂಲದಿಂದ ತಿರುಪತಿಯ ಹಣೆಗೆ ಸುತ್ತಾಳೆ. ಆ ಕಡೆ ತಿರುಪತಿಯ ಶವನ ತೆಗೆದು ಬೆಂಕಿಗೆ ಹಾಕ್ತಾರೆ. ಈ ಕಡೆ ಭೈರವಿನೂ ತ್ರಿಶೂಲ ಚುಚ್ಚಿದ್ರಿಂದ ಅವನಿಗೆ ಮುಕ್ತಿ ಸಿಕ್ಕಿ ಸುಟ್ಟು ಭಸ್ಮ ಆಗ್ತಾನೆ. ಹೀಗೆ ಶಿವನಾಮ ಸ್ಮರಣೆಯಿಂದ ಭೈರವಿ ತನಗೆ ಶಿವನ ಆಶೀರ್ವಾದ ಪ್ರಾಪ್ತಿಯಾಗೋ ರೀತಿ ಮಾಡ್ಕೋತಾಳೆ. ಮೂವಿಯ ಲಾಸ್ಟ್ ಸೀನಲ್ಲಿ ತಿರುಪತಿ ಸೈಕಲ್ ನ ಮತ್ತೆ ಓಡಿಸ್ತಾ ಇರೋ ರೀತಿ ತೋರಿಸ್ತಾರೆ. ಅಂದ್ರೆ ಓಡೆಲ ಪಾರ್ಟ್ 3 ಬರುತ್ತೆ ಅನ್ನೋ ಮುನ್ಸೂಚನೆಯನ್ನ ಕೊಡ್ತಾರೆ. ಹೀಗೆ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ನಮ್ಗೆ ತಿಳಿಸಿ. ಈ ಮೂವಿ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.